ಜೀವನ ಎಂಬುದು ಎಷ್ಟು ಅನಿಶ್ಚಿತ ಅಲ್ವಾ? ನಿನ್ನೆಯವರೆಗೂ ನಮ್ಮ ಜೊತೆಗಿದ್ದವರು, ಟಿವಿಯ ಪರದೆಯಲ್ಲಿ ನಗುತ್ತಾ ನಮ್ಮನ್ನು ರಂಜಿಸುತ್ತಿದ್ದವರು ಇಂದು ಕೇವಲ ನೆನಪಾಗಿ ಉಳಿಯುತ್ತಾರೆ ಅಂದರೆ ನಂಬೋಕೆ ಕಷ್ಟವಾಗುತ್ತೆ. ಹೌದು, ಕನ್ನಡ ಕಿರುತೆರೆಯ ಜನಪ್ರಿಯ ನಟ, ಯಶಸ್ವಿ ನಿರ್ಮಾಪಕ ಮತ್ತು ಸಾವಿರಾರು ಜನರ ನೆಚ್ಚಿನ ಕಲಾವಿದ ದಿಲೀಪ್ ರಾಜ್ ಅವರು ಇಂದು ನಮ್ಮನ್ನೆಲ್ಲ ಅಗಲಿದ್ದಾರೆ. ಈ ಮಾತು ಹೇಳಲು ಕನ್ನಡಿಗರ ಮನಸ್ಸು ಒಪ್ಪುತ್ತಿಲ್ಲ, ಆದರೆ ವಿಧಿ ತನ್ನ ಆಟ ಮುಗಿಸಿದೆ. ಇತ್ತೀಚೆಗಷ್ಟೇ ತೆರೆಕಂಡ ಲವ್ ಮಾಕ್ಟೇಲ್ 3 ಚಿತ್ರದಲ್ಲಿ ಅವರ ಅಮೋಘ ಅಭಿನಯವನ್ನು ನೋಡಿ ನಾವೆಲ್ಲರೂ ಖುಷಿಪಟ್ಟಿದ್ದೆವು. ಅಷ್ಟೇ ಅಲ್ಲದೆ ಈ ಹಿಂದೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜೊತೆ ಮಿಲನ ಸಿನಿಮಾದಲ್ಲಿನ ಅವರ ಪಾತ್ರ ಇಂದಿಗೂ ಸ್ಮರಣೀಯ. ಬೆಳ್ಳಿ ತೆರೆ ಮೇಲಿನ ಅವರ ಅದ್ಭುತ ಪಯಣ ಇವತ್ತಿಗೆ ಹೀಗೆ ಅಂತ್ಯವಾಗುತ್ತೆ ಎಂದು ಯಾರೂ ಭಾವಿಸಿರಲಿಲ್ಲ. ದಿಲೀಪ್ ರಾಜ್ ಎಂದ ಕೂಡಲೇ ನೆನಪಾಗುವುದು ಅವರ ಶಿಸ್ತು ಮತ್ತು ಕೆಲಸದ ಮೇಲಿದ್ದ ನಿಷ್ಠೆ. ನಟನೆಯ ಜೊತೆ ನಿರ್ಮಾಪಕರಾಗಿ ಪಾರು ಮತ್ತು ಹಿಟ್ಲರ್ ಕಲ್ಯಾಣದಂತಹ ಯಶಸ್ವಿ ಧಾರಾವಾಹಿಗಳ ಮೂಲಕ ನೂರಾರು ಜನರಿಗೆ ಆಸರೆಯಾಗಿದ್ದವರು. ಶೂಟಿಂಗ್ನಲ್ಲಿ ಇರುತ್ತಿದ್ದ ಆ ಜೀವಕಳೆ ಇಂದು ಮೌನವಾಗಿದೆ. ಕೆಲಸದ ಒತ್ತಡವೋ ಅಥವಾ ಆರೋಗ್ಯದ ಏರುಪೇರೋ, ಒಟ್ಟಿನಲ್ಲಿ ಇಂದು ನಾವು ಒಬ್ಬ ಉತ್ತಮ ಕಲಾವಿದನನ್ನು ಮತ್ತು ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಒಳ್ಳೆಯ ಮನುಷ್ಯನನ್ನು ಕಳೆದುಕೊಂಡಿದ್ದೇವೆ. ಕೇವಲ ನಟನಾಗಿ ಮಾತ್ರವಲ್ಲದೆ ಒಬ್ಬ ತಂದೆಯಾಗಿ, ಒಬ್ಬ ಪತಿಯಾಗಿ ಅವರು ತಮ್ಮ ಕುಟುಂಬದ ಆಧಾರ ಸ್ತಂಭವಾಗಿದ್ದರು. ಇಂದು ಆ ಕುಟುಂಬಕ್ಕೆ ಒದಗಿರುವ ನೋವು ಯಾರಿಗೂ ಬೇಡ. ಅವರ ಅಗಲಿಕೆಯ ನೋವನ್ನು ಭರಿಸುವ ಶಕ್ತಿಯನ್ನು ಭಗವಂತ ಅವರ ಕುಟುಂಬಕ್ಕೆ ನೀಡಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ. ಹೋಗಿ ಬನ್ನಿ ದಿಲೀಪ್ ಸರ್, ನಿಮ್ಮ ನೆನಪುಗಳು ನೀವು ನಟಿಸಿದ ಸಿನಿಮಾಗಳ ಮೂಲಕ ಮತ್ತು ನೀವು ಸೃಷ್ಟಿಸಿದ ಅದ್ಭುತ ಪಾತ್ರಗಳ ಮೂಲಕ ಕನ್ನಡಿಗರ ಹೃದಯದಲ್ಲಿ ಎಂದು ಶಾಶ್ವತವಾಗಿರುತ್ತದೆ. ಓಂ ಶಾಂತಿ. ದಿಲೀಪ್ ರಾಜ್ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ.